ಮನೆ ಮನೆಗೆ ಇಟ್ಟಿಗೆಯನ್ನು ತಗೊಂಡು ಹೋಗಿ ಪೂಜೆ ಮಾಡಿಸಿ ಹರಕೆ ದುಡ್ಡು ತಗೊಂಡು ಇಟ್ಟಿಗೆ ಮೇಲೆ ಪ್ರಮಾಣ ಮಾಡಿಸುವಂಥ ಕೆಲಸ ಕಾರ್ಯ ನಡೆದಿತ್ತು. ಆದರೆ ಆ ಚುನಾವಣೆಯಲ್ಲಿ ನಾನು ಗೆದ್ದೆ. ಆ ಚುನಾವಣೆಯಲ್ಲಿ ಗೆದ್ದ ನಂತರ ಯಾವ ಇಟ್ಟಿಗೆಯನ್ನು ಮನೆ ಮನೆ ಹೋಗಿ ಪೂಜೆ ಮಾಡಿಸಿದ ಇಟ್ಟಿಗೆ ಉಂಟಾ ಅವೆಲ್ಲವೂ ಕೂಡ ಚರಂಡಿಯಲ್ಲಿ ಬಿದ್ದಿತ್ತು. 3-4 ತಿಂಗಳನ್ನು ಕಳೆದ ನಂತರ ಪ್ರಭಾಕರ ಭಟ್ರವರು, RSSನ ಪ್ರಭಾಕರ ಭಟ್ರವರು ಬಂದು ಶೂಸ್ ಹಾಕಿ, ಚಡ್ಡಿ ಹಾಕಿ, RSS ಡ್ರೆಸ್ ಹಾಕಿ ಆ ಪೂಜೆ ಮಾಡಿದಂಥ ಇಟ್ಟಿಗೆಯನ್ನು ತೆಗೆದು ಲಾರಿಗೆ ತುಂಬಿಸಿ ಎಲ್ಲಿ ಕೊಂಡೋದ್ರು ಅಂತ ಗೊತ್ತಿಲ್ಲ. ಆ ಹರಕೆ ಕಲೆಕ್ಟ್ ಮಾಡಿದಂಥ ಹಣ ಎಷ್ಟು, ಎಲ್ಲೋಯ್ತು ಹಣ? ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗ್ತದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ರಾಮಭಕ್ತರು ಇವತ್ತು ಹರಕೆ ಹಾಕಿದ್ರ? ಆ ಹರಕೆಯ ಹಣ ಇನ್ನೂ ಕೂಡ ಲೆಕ್ಕಾಚಾರ ಸಿಗಲಿಲ್ಲ. ಅದರೆಡೆಯಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಆದ ನಂತರ ಇವತ್ತು ದೇವಸ್ಥಾನ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಏನು ಟ್ರಸ್ಟಿಗಳು ನೇಮಕಾತಿ ಆಗಿತ್ತು, ಬೆಳಿಗ್ಗೆ 1 ಎಕರೆ ಜಾಗಕ್ಕೆ 2.80 ಲಕ್ಷ ಅಂತ ನಿಗದಿಯಾದಂಥ 2,80,00,000 ಅಂತ ನಿಗದಿಯಾದಂಥ 12 ಗಂಟೆ ಒಳಗಡೆ 18 ಲಕ್ಷ ಚಿಲ್ಲರೆಗೆ ಮಾರಾಟ ಮಾಡುವಂಥ ಕೆಲಸ ಕಾರ್ಯ ಆಯಿತು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಆಯಿತು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಚಂಪತ್ ರಾಯ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೋದಿಯವರ ಬಗ್ಗೆ, ಮೋದಿಯವರು ಸಾಕ್ಷಾತ್ ಮಹಾವಿಷ್ಣುವಿನ ಪ್ರತಿರೂಪ, ದೇವರ ಪ್ರತಿರೂಪ ಅನ್ನುವಂಥ ರೀತಿಯಲ್ಲಿ ಕೂಡ ಭಿನ್ನ ಮಾಡಿದಂಥ ಹೇಳಿಕೆಗಳನ್ನು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ಈ ಚಂಪತ್ ರಾಯ್ ಆಗಲಿ, ಅನಿಲ್ ಇವತ್ತು ಮಿಶ್ರಾರವರಾಗಲಿ, ಜಗನ್ನಾಥ ರಾವ್ರವರು ಇವತ್ತು ಕರ್ನಾಟಕದ RSSನ ಸರಸಂಚಾಲಕರಾಗಿ ಕೆಲಸ ಕಾರ್ಯ ಮಾಡಿದಂಥವರು. ಚಂಪತ್ ರಾಯ್, ಅನಿಲ್ ಮಿಶ್ರಾ ಇವರೆಲ್ಲರೂ ಕೂಡ RSS ಮತ್ತು ವಿಶ್ವ ಹಿಂದೂ ಪರಿಷತ್ತಿಗೆ ಸಂಬಂಧಪಟ್ಟಂಥವರು. ಇವತ್ತು ಈ ದೇಶದ ಭಕ್ತಾಭಿಮಾನಿಗಳು, ಕೋಟ್ಯಾಂತರ ಭಕ್ತಾಭಿಮಾನಿಗಳು, ರಾಮದೇವರ ಭಕ್ತಾಭಿಮಾನಿಗಳು ಇವತ್ತು ಆ ದೇವಾಲಯದ ನಿರ್ಮಾಣ ಆಗುವಂಥ ಸಮಯದಲ್ಲಿ, ಅದೇ ರೀತಿಯಾಗಿ ಪ್ರತಿ ದಿವಸ ದೇವರ ದರ್ಶನ ಮಾಡುವಂಥ ಸಮಯದಲ್ಲಿ ಕಾಣಿಕೆಗಳನ್ನು ಹಾಕುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇತ್ತೀಚೆಗೆ ಕಳ್ಳತನ ಆಗಿದೆ ಅನ್ನುವಂಥ ಬೆಳಕಿಗೆ ಬಂದ ನಂತರ SIT ತನಿಖೆ, ರಾಜ್ಯದ ಮುಖ್ಯಮಂತ್ರಿಗಳು SIT ತನಿಖೆಯನ್ನು ಪ್ರಾರಂಭ ಮಾಡಿದರು. SIT ತನಿಖೆಯಲ್ಲಿ ಕೆಲವು ಜನ ಯಾರು ಸಿಬ್ಬಂದಿ ವರ್ಗದಿದ್ದಾರೆ ಅವರ ಹೆಸರುಗಳನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳಾಗಿತ್ತು. ಇವತ್ತು ಅವ್ರ ಮೇಲೆ FIR ಆಗ್ತದೆ, ಪ್ರತಿ ದಿವಸಕ್ಕಿಂತ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ಒಂದು ದಿವಸಕ್ಕೆ 10 ಲಕ್ಷ ರೂಪಾಯಿ ದೇಣಿಗೆ ಜಾಸ್ತಿ ಆಯಿತು. ಹೆಚ್ಚಿನ ಅಂಶ ರಾಮ ಮಂದಿರ ನಿರ್ಮಾಣ ಆಗುವಂಥದ್ದು, ರಾಮ ಮಂದಿರದ ಉದ್ಘಾಟನೆ ಆಗುವಂಥದ್ದು ಈ ದೇಶದ ಪರಮ ಪೂಜ್ಯ ಸದ್ಗುರು ಶಂಕರಾಚಾರ್ಯರವರು ಆ ಸಮಯದಲ್ಲೇ ಉಲ್ಲೇಖ ಮಾಡಿದರು. ಮುಹೂರ್ತ ಸರಿ ಇಲ್ಲ, ಇದನ್ನು ಈಗ ಮಾಡುವಂಥದ್ದಲ್ಲ. ಹೆಚ್ಚಿನ ಅಂಶ ಚುನಾವಣೆಯ ಸಂದರ್ಭಕ್ಕೆ ಅನುಗುಣವಾಗಿ ಇದನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯ ಇವತ್ತು ಪ್ರಧಾನಮಂತ್ರಿಗಳೇ ಅದನ್ನು, ಯಾರು ಇವತ್ತು ಪರಪೂಜ್ಯ ಸ್ವಾಮೀಜಿಗಳು ಅದೇ ರೀತಿಯಾಗಿ ಅದರ ಬಗ್ಗೆ ಧಾರ್ಮಿಕ ಇವತ್ತು ಅದಕ್ಕೆ
ವಿಚಾರಗಳ ಬಗ್ಗೆ ತಿಳ್ಕೊಂಡಂಥವ್ರು ಏನು ಇದು ಮಾಡಬೇಕಾಗಿತ್ತಾ, ದೇವರ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತಾ, ಅದನ್ನು ಪ್ರಧಾನಮಂತ್ರಿಗಳೇ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದರು.